ಹರೇ ರಾಮ. ಎಲ್ರಿಗೂ ನಮಸ್ಕಾರ. ಅಭಿರುಚಿ ಚಾನಲ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಈಗ ಹಲಸಿನ ಹಣ್ಣಿನ ಸೀಸನ್ನು. ಹಲಸಿನ ಹಣ್ಣಿನಿಂದ ಒಂದು ತುಂಬಾ ಸುಲಭವಾದ ರೆಸಿಪಿಯನ್ನ ಮಾಡೋಣ. ಹಲಸಿನ ಹಣ್ಣಿನ ಇಡ್ಲಿ ಇವತ್ತು ಮಾಡೋಣ. ಈಗ ನಾವು ಉದ್ದಿನ ಇಡ್ಲಿ ಮಾಡೋದಾದ್ರೆ ಹಿಂದಿನ ದಿನನೇ ರುಬ್ಬೇಕು, ಅದು ಹುಳಿ ಬರಬೇಕು, ಹಾಗೆಲ್ಲ ಇದೆ. ಇದು ಹಣ್ಣಿಂದಾಗಿದ್ರಿಂದ ಅಷ್ಟೇ ಒಂದು ಅರ್ಧ ಗಂಟೆನಲ್ಲಿ ಮಾಡ್ಕೊಬಿಡ್ಬೋದು. ತುಂಬಾ ಸುಲಭ ಕೂಡ, ಆದ್ರೆ ತುಂಬಾ ರುಚಿ ಆಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಅದನ್ನ ಬೇಯಿಸ್ತಾ ಇರುವಾಗ ಅದ್ರ ಪರಿಮಳ ಬರ್ತಾ ಇದ್ರೆ ತಿನ್ಬಿಡ್ಬೇಕು ಅಂತ. ಈಗ ಆ ಒಂದು ಹಲಸಿನ ಹಣ್ಣಿನ ಇಡ್ಲಿಯನ್ನ ತುಂಬಾ ಸುಲಭವಾಗಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈಗ ನಾನು ಹಲಸಿನ ಹಣ್ಣನ್ನ ಹೆಚ್ಕೋತೀನಿ. ಹಲಸಿನ ಹಣ್ಣು ಅಂತಂದ್ರೆ ಅದು ಹಲಸಿನ ಹಣ್ಣು ತುಂಬಾ ಮೇಣ ಇರುತ್ತಲ್ವಾ, ಹಂಗಾಗಿ ಕೈಗೆ ಮೇಣ ಮೆತ್ಕೋಬಾರ್ದು ಅಂತ ನಾವು ಕೊಬ್ಬರಿ ಎಣ್ಣೆನ ಹೀಗೆ ಕೈಗೆಲ್ಲ ಸವರ್ಕೋಬೇಕು. ಕೊಬ್ಬರಿ ಎಣ್ಣೆನ ನಾನು ಸವರ್ಕೋತಾ ಇದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಕೈಗೆ ಮೇಣ ಬಡಿಯಲ್ಲ, ತಾಗಲ್ಲ. ನೋಡಿ, ಈಗ ನಾನು ಹಲಸಿನ ಹಣ್ಣು ಹೆಚ್ಕೋತಾ ಇದ್ದೀನಿ. ನೋಡಿ, ಮಧ್ಯ ಮೂಗನ್ನ ತೆಕ್ಕೊಂಡು ಈ ರೀತಿ ಹೆಚ್ಕೊಂಡು ಸೊಳೆನೆಲ್ಲ ಬಿಡಿಸ್ಕೊಳ್ಬೇಕು. ಬಿಡಿಸಿ ಆಮೇಲೆ ರುಬ್ಕೊಳ್ಳೋದು. ಈಗ ಈ ಒಂದು ಹಲಸಿನ ಸೊಳೆಯನ್ನ ಬಿಡಿಸ್ಕೊಳ್ಳೋಣ. ಬಿಡಿಸ್ಕೊಂಡು ನೋಡಿ, ಮೇಣ ಎಲ್ಲ ಒರೆಸ್ಕೊಂಡು ಈಗ ಬಿಡಿಸ್ಕೋಬೇಕು. ಈ ರೀತಿ ಬಿಡಿಸ್ಕೊಂಡು ಅದ್ರ ಒಳಗಡೆ ಇರುವ ಬೀಜ ಇರುತ್ತಲ್ವಾ, ಬೀಜವನ್ನ ಆಮೇಲೆ ಮೇಲ್ಗಡೆ ಇರುವ ಈ ಒಂದು ಸೋರೆ ಅಂತ ಹೇಳ್ತೀವಿ ನಾವು, ಅದನ್ನೆಲ್ಲ ತೆಕ್ಕೋಬೇಕು. ಈ ರೀತಿ ಎಲ್ಲ ಸೊಲೆಗಳನ್ನ ಬಿಡಿಸ್ಕೊಳ್ಬೇಕು. ಒಂದು ಇಬ್ಬರಿಗೆ ಇಡ್ಲಿ ಮಾಡಬೇಕು ಅಂತಂದ್ರೆ ಒಂದು 20 ಹಲಸಿನ ಸೊಳೆ ಸಾಕಾಗುತ್ತೆ. ಈ ಒಂದು ಹಲಸಿನ ಹಣ್ಣಿನ ಇಡ್ಲಿ ಬೆಳುವನ ಹಣ್ಣು ಅಂತ ಇರುತ್ತಲ್ಲ, ಅದ್ರಲ್ಲಿ ಚೆನ್ನಾಗಾಗುತ್ತೆ. ಆದ್ರೆ ನಾನಿವತ್ತು ಬಕ್ಕೆ ಹಣ್ಣಲ್ಲಿ ಮಾಡ್ತಾ ಇದ್ದೀನಿ. ಹಲಸಿನ ಹಣ್ಣಿನ ಈ ಬಕ್ಕೆ ಸೊಳೆ ತಿನ್ನೋಕೆ ತುಂಬಾ ಚೆನ್ನಾಗಿ, ತಿಂದಾದ್ಮೇಲೆ ಹೆಚ್ಚಾಗಿರುತ್ತಲ್ವಾ, ಅದನ್ನ ನಾವು ಈ ರೀತಿ ಹಲಸಿನ ಹಣ್ಣಿನ ಇಡ್ಲಿನೆಲ್ಲ ಮಾಡ್ಕೋಬಹುದು. ನೋಡಿ, ಈ ರೀತಿ ಬೀಜವನ್ನು ಕೂಡ ತೆಕ್ಕೋಬೇಕು. ತೆಗೆದು ಎಲ್ಲ ಸೊಲೆಗಳನ್ನು ಈಗ ನಾನು ಬಿಡಿಸ್ಕೋತಾ ಇದ್ದೀನಿ. ಹಲಸಿನ ಹಣ್ಣಿನ ಈಗ ಬಿಡಿಸ್ಕೊಂಡಿದ್ದೀನಿ. ನೋಡಿ, ಒಂದು 20 to 25 ಸೊಳೆ ಅಷ್ಟು ಬಿಡಿಸ್ಕೊಂಡಿದ್ದೀನಿ ಹಲಸಿನ ಸೊಳ್ಳೆ. ಈಗ ನಾವು ಇಡ್ಲಿ ಮಾಡಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ. 1 ಬೌಲು ಬೆಲ್ಲ, 1 ಬೌಲು ಅಕ್ಕಿ ರವೆ. ಇದು ಅಕ್ಕಿ ರವೆ ಇಡ್ಲಿನ ಚೆನ್ನಾಗಾಗೋದು. ಈ ಅಕ್ಕಿ ರವೆನ ನಾನು ಒಂದು 10 ನಿಮಿಷ ಸಣ್ಣ ಉರಿನಲ್ಲಿ ಹುರ್ಕೊಂಡಿದ್ದೀನಿ. ಹುರಿದು ತಂದಿದೆ. ಈಗ 1 ಬೌಲ್ ಅಂದ್ರೆ ನೋಡಿ, ಈ ಕಪ್ಪಲ್ಲಿ 2 ಕಪ್ ಆಗುತ್ತೆ. ಇಬ್ಬರಿಗೆ ಇದು ಸರಿ ಆಗುತ್ತೆ. ಆಮೇಲೆ 1 ಚಮಚದಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 4 ಏಲಕ್ಕಿಯನ್ನ ಬಿಡಿಸಿಟ್ಕೊಂಡಿದ್ದೀನಿ. ಈಗ ನಾವು ಹಲಸಿನ ಈ ಸೊಳೆಯನ್ನ ರುಬ್ಕೋಬೇಕು ಮಿಕ್ಸಿನಲ್ಲಿ. ರುಬ್ಕೊಂಡು ಆ ನಂತರ ಅದಕ್ಕೆ ರವೆ ಮತ್ತೆ ಉಪ್ಪು, ಬೆಲ್ಲ ಎಲ್ಲ ಹಾಕೋಬೇಕು. ನೋಡಿ, ನಾನೀಗ ರುಬ್ಬುವಾಗ್ಲೇನೆ ಉಪ್ಪು, ಏಲಕ್ಕಿ ಪುಡಿ ಹಾಕೊಂಡು ಅದಕ್ಕೆ ರುಬ್ಬಲಿಕ್ಕೆ 1 ಕಪ್ ಅಷ್ಟು ನೀರು ಹಾಕೋತಾ ಇದ್ದೀನಿ.
ಈಗ ರುಬ್ಕೊಳ್ಳೋಣ. ನೋಡಿ, ನಾನೀಗ ಮಿಕ್ಸಿ ಎಲ್ಲ ಸೊಳೆಗಳನ್ನು, ಹಲಸಿನ ಸೊಳೆನ ರುಬ್ಕೊಂಡಿದ್ದೀನಿ. ಈ ಒಂದು ರುಬ್ಬಿರ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಹಲಸಿನ ಹಣ್ಣನ್ನ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನಾವು ರವೆಯನ್ನ ಹುರಿದಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವಾ, ಈ ರವೆಯನ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ಪಾತ್ರೆಗೆ ಹಾಕೋತಾ ಇದ್ದೀನಿ. ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಈ ರೀತಿ ತೊಳೆದು ನೀರನ್ನೆಲ್ಲ ಬಸಿದು ಹಾಕಬೇಕು. ನೋಡಿ, ನೀರನ್ನೆಲ್ಲ ಬಸ್ಕೊ ಬಂದಿದ್ನಿ. ಆದ್ರೂ ಕೂಡ ಸ್ವಲ್ಪ ನೀರಿರುತ್ತಲ್ವಾ, ಈ ರೀತಿ ಹಿಂಡಿ ಹಾಕೋಬೇಕು. ಈಗ ನಾವು ಬೆಲ್ಲವನ್ನ ಸೇರಿಸ್ಕೊಳ್ಳೋಣ. ನಾನು 1 ಬೌಲ್ ರವೆಗೆ 1 ಬೌಲ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಸಿಹಿ ಇಷ್ಟ ಆದವರು ಇಷ್ಟ ಹಾಕೋಬಹುದು, ಸಿಹಿ ಕಡಿಮೆ ಸಾಕು ಅಂತಿದ್ದವರು ಕಡಿಮೆ ಕೂಡ ಹಾಕೋಬಹುದು. ನೋಡಿ, ಸಿಹಿ ಕಡಿಮೆ ಬೇಕಾದ್ರೆ ಕಡಿಮೆ ಕೂಡ ಹಾಕೋಬಹುದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನಾವು ಇದನ್ನ ಈ ರೀತಿ ಮಿಕ್ಸ್ ಆಗಿರೋ ಒಂದು ಹಿಟ್ಟನ್ನ ಒಂದು 5 ನಿಮಿಷ ಕಾಲ ರವೆ ನೆನೆಯಕ್ ಬಿಟ್ಟು, ರವೆಯನ್ನ ಚೆನ್ನಾಗಿ ಹುರ್ಕೊಂಡಿರ್ತೀವಿ, ಹಾಗಾಗಿ ತುಂಬಾ ಹೊತ್ತು ನೆನೆಬೇಕು ಅಂತಿಲ್ಲ. ಒಂದು 5 ನಿಮಿಷ ಬಿಟ್ಟು ಆಮೇಲೆ ಇಡ್ಲಿ ತಟ್ಟೆನಲ್ಲಿ ಹಾಕಿ ಅದನ್ನ ಒಂದು 20 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನಾವು ಸಾಮಾನ್ಯವಾಗಿ ಇಡ್ಲಿನ ಬೇಯಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೋ ಅದರ 2ರಷ್ಟು ಬೇಕಾಗುತ್ತೆ. ಯಾಕೆಂದ್ರೆ ಇದರಲ್ಲಿ ಹಣ್ಣು ಮತ್ತೆ ಸಿಹಿ ಹಾಕಿರ್ತೀವಲ್ವಾ, ಹಾಗಾಗಿ ಬೇಯಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ. ನಾವೀಗ ಬೇಯಕ್ಕಿಡೋಣ. ನಾವಿವಾಗ ಇಡ್ಲಿ ಪಾತ್ರೆಗೆ ಇಡ್ಲಿ ಹೊಯ್ಯೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದ್ರೊಳಗಡೆ ನೀರು ಹಾಕ್ಕೊಂಡು ಈ ಒಂದು ಇಡ್ಲಿ ತಟ್ಟೆಗೆ ಇದ್ರೊಳಗಡೆ ಬೇಯೋ ಅಡಿಗಡೆ ನೀರು ಹಾಕೋಬೇಕಲ್ವಾ. ಅದಾದ ನಂತರ ನಾವು ಈ ಇಡ್ಲಿ ತಟ್ಟೆಗೆ ಅದು ಇಡ್ಲಿ ಮೆತ್ಕೊಳ್ಬಾರ್ದು ಅಂತ, ಅಂಟ್ಕೊಳ್ಬಾರ್ದು ಅಂತ ನೋಡಿ ಈ ರೀತಿ ಕೊಬ್ಬರಿ ಎಣ್ಣೆಯನ್ನ ಹಚ್ಕೋತಾ ಇದ್ದೀನಿ. ಈಗ ಹಚ್ಕೊಂಡ್ರೆ ಅದು ಇಡ್ಲಿ ಇದಕ್ಕೆ ಮೆತ್ಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ. ಈ ರೀತಿ ಕೊಬ್ಬರಿ ಎಣ್ಣೆಯನ್ನ ಹಚ್ಕೋತಾ ಇದ್ದೀನಿ. ಹೀಗೆ ಹಚ್ಕೋಬೇಕು. ಹಚ್ಕೊಂಡು ನಂತರ ಇದಕ್ಕೆ ನಾವು ಆ ಹಿಟ್ಟನ್ನ ಹಾಕಿ ಬೇಯಕ್ಕಿಡೋಣ. ನೀರು ಬಿಸಿ ಆಗೋಷ್ಟೊತ್ತಿಗೆ ಇಡ್ಲಿಯನ್ನ ಹಾಕಿ ಹಿಟ್ಟನ್ನ ಹಾಕೋಣ. ಈ ರೀತಿ ನೋಡಿ, ಈ ರೀತಿ ಹಾಕಿ ಇಟ್ಟಿದ್ದೀನಿ. ಹಾಗೆ ಇದಕ್ಕೂ ಕೂಡ ಹಾಕಿ ಇಡೋಣ.
ಇಟ್ಟು ಒಂದು 20 ನಿಮಿಷಗಳ ಕಾಲ ಇದನ್ನ ಇಟ್ರೆ ಚೆನ್ನಾಗಿ ಬೆಂದಿರುತ್ತೆ. 20 ನಿಮಿಷದಷ್ಟು ಕಾಲ ನಾನು ಇಡ್ಲಿಯನ್ನ ಬೇಯಿಸಿದೀನಿ. ಈಗ ಅದು ಬೆಂದಿರುತ್ತೆ. ಬೆಂದಿದ್ಯಾ ನೋಡೋಣ. ನೋಡಿ ಚೆನ್ನಾಗಿ ಬೆಂದಿದ್ಯಾ ಅಂತ ನೋಡೋಣ. ಚೆನ್ನಾಗಿ ಕಲರ್ ಅಂತೂ ಬಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಇಡ್ಲಿ. ಈಗ ಇದನ್ನ ತುಪ್ಪದೊಂದಿಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಘಮ ಘಮ ಅಂತಿದೆ. ತಟ್ಟೆಗೆ ಹಾಕೊಳ್ಳೋಣ. ನೋಡಿ, ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಇಡ್ಲಿ ರೆಡಿಯಾಗಿದೆ. ತುಪ್ಪದೊಂದಿಗೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಸುಲಭವಾಗಿ ಈ ಒಂದು ಹಲಸಿನ ಹಣ್ಣಿನ ಇಡ್ಲಿಯನ್ನ ಹಲಸಿನ ಸೀಸನ್ನಲ್ಲಿ ಮಾಡಿಕೊಂಡು ತಿನ್ಬೋದು. ತುಂಬಾ ರುಚಿಯಾದ ಒಂದು ಬೆಳಗಿನ ಉಪಹಾರ ಹಾಗೂ ಸಂಜೆ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನ ತಿನ್ಬೋದು. ನೀವು ಎಲ್ಲರೂ ಕೂಡ ಮಾಡ್ಕೋತೀರಿ ಅಂತ ಅನ್ಕೊಂಡು ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ.